ಅಷ್ಟಾಗಿ ರಾಜೀವ್ ಗೌಡ್ರು ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ಗಿಂತ ತುಂಬ ಉತ್ತಮರಾಗಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಈ ಕ್ಷೇತ್ರಕ್ಕೆ ನಿಮ್ಗೆ ಹೊಂದಾಣಿಕೆ ಆಗಲ್ಲ. ಯಾಕೆಂದರೆ ನೀವು ಮಲೆನಾಡು ಕಡೆಯವರು, ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಿಸಿಲು ಬೇಗೆ ಎಲ್ಲ ವಾತಾವರಣದಲ್ಲಿ ಬದುಕೋರು. ನೀವು ದಯವಿಟ್ಟು ಮಲೆನಾಡು ಕಡೆ ಮತ್ತೆ ಹೋಗ್ಬಿಡಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಅನ್ನೋ ತತ್ವ ಸಿದ್ಧಾಂತಗಳಿಂದ ಮುಂದೆ ನಡೀತಾ ಇದ್ದೀರಿ. ಅದೇ ತಾನೇ ಯಾವಾಗ ಆರೋಪ ಮಾಡೋದು, ಸುಳ್ಳು ಹೇಳೋದು, ಆ ಥರ ತಾನೇ ರಾಜಕಾರಣ ಮಾಡ್ತಿದೆ. ನಾವು ಹೇಳೋದು ಏನು, ನಮ್ಮ ಕೆಲಸದ ಮೇಲೆ ನಾವು ಮಾಡಿರೋ ಕಾರ್ಯಕ್ರಮಗಳ ಮೇಲೆ ನಾವು ಯಾವಾಗ ಓಟ್ ಕೇಳ್ತೀರಿ. 200% ಮಹಿಳೆಯರು ನಮ್ಮ ರಾಜ್ಯ ಸರ್ಕಾರದ ಜೊತೆ ಇದ್ದಾರೆ, ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದೋ ಎರಡೋ ಇಬ್ಬರು ಹೇಳ್ತಾರೆ. ಯಾಕೆಂದರೆ ಈಗ BJPಯವರೇ ಹೇಳ್ತಾರೆ, ಯಾರೋ ಹೆಣ್ಮಗಳು ತೊಗೊಂಡ್ರಲ್ಲ, ಇದೇನು ನಾನು ಕೇಳೋದು ಗ್ಯಾರಂಟಿ ಹಾಗೆ ಹೀಗೆ ಅಂತ. ಬಟ್ ಬಡವರಿಗೆ ಆಗಿರುವಂಥ ಈ ಕಾರ್ಯಕ್ರಮ, ಈ ಯೋಜನೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುತ್ತೆ. ಇದಕ್ಕೆ ಎರಡು ಮಾತಿಲ್ಲ ಮೇಡಮ್. ಕಾಂಗ್ರೆಸ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ BK ಲತಾ ಅವರು ನನ್ನ ಜೊತೆಗಿದ್ದಾರೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿ ಕೂಡ ಒಂದು ಕಾರಣ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಒಂದು ಆಶ್ವಾಸನೆಯನ್ನ ಕೊಡುತ್ತೆ, ಗ್ಯಾರಂಟಿಗಳ ಆಶ್ವಾಸನೆಯನ್ನ. ಆ ಸಂದರ್ಭದಲ್ಲಿ ಕರ್ನಾಟಕದ ಜನರು ಕಾಂಗ್ರೆಸ್ನ ಕೈ ಹಿಡಿದಿದ್ರು, ಜೊತೆಗೆ ಅಭೂತಪೂರ್ವ ಯಶಸ್ಸನ್ನ ಕೂಡ ತಂದುಕೊಟ್ಟಿದ್ರು. ಈಗ ಕೂಡ ಕಾಂಗ್ರೆಸ್ ಅದೇ ಲೆಕ್ಕಾಚಾರದಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿಗಳು ಪ್ಲಸ್ ಪಾಯಿಂಟ್ ಆಗುತ್ತೆ, ಹೆಚ್ಚಿನ ಸೀಟ್ ಬರುತ್ತೆ ಅಂತ. ಸೊ ಇದೆಲ್ಲದರ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಬೆಂಗಳೂರು ಉತ್ತರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಗ್ಯಾರಂಟಿಗಳು ಕೂಡ ಈ ಬಾರಿ ತಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ನೀವು ಕೂಡ ಗ್ಯಾರಂಟಿ ಸಮಿತಿಯಲ್ಲಿ ಇರೋದ್ರಿಂದ ಏನನ್ಸುತ್ತೆ? ಮೇಡಮ್, ನಾವು ಹೆಬ್ಬಾಳ ಗ್ಯಾರಂಟಿ ಸಮಿತಿ ಅಧ್ಯಕ್ಷೆಯಾಗಿ ಈಗ ನಮ್ಮ ಗೃಹ ಜ್ಯೋತಿ ತಗೊಂಡಿರೋರು 94,600 ಚಿಲ್ಲರೆ ಜನ ಗೃಹ ಜ್ಯೋತಿ ಯೂಸ್ ಮಾಡ್ತಿದ್ದಾರೆ. ಹಾಗೆ ಗೃಹಲಕ್ಷ್ಮಿಯಲ್ಲಿ 35,000 ಜನ ಹೆಬ್ಬಾಳ ಕ್ಷೇತ್ರದಲ್ಲಿ ಅದರ ಸ್ವಾವಲಂಬಿಗಳಾಗಿದ್ದಾರೆ. ಇದೇನು ಅಂದರೆ, ಇದು ಯಾವುದೂ ಇಲ್ಲದೆ ಕಾಂಗ್ರೆಸ್ಸಿಗೆ ಮತ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟಂತಹ ಸಂದರ್ಭದಲ್ಲೇ ಮತ ಕೊಟ್ಟಿದ್ದಾರೆ. ಅಂದ್ರೆ ಏನು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗದಾಗ, ಈಗ ನಾವು ಇಷ್ಟು ಇಂಪ್ಲಿಮೆಂಟ್ ಮಾಡಿದಿರಿ. ಮತ್ತೆ ಏನು ಅಂದ್ರೆ ಈ ಒಂದು ಇಂಪ್ಲಿಮೆಂಟೇಷನ್ ಅಲ್ಲಿ ಯಾವುದೇ ಮತ ಮತ್ತೆ ಜಾತಿ ಭೇದ ಇಲ್ದಿರ ಎಲ್ಲರೂ ತಗೊಂಡಿದ್ದಾರೆ. ಇದು ಮೊದಲ ಪಾಯಿಂಟು. ಯಾಕೆಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಅನ್ನೋ ತತ್ವ ಸಿದ್ಧಾಂತಗಳಿಂದ ಮುಂದೆ ನಡೀತಾ ಇದ್ದೀರಿ. ನನಗೆ ಇಲ್ಲಿ ಹೋಗಿ ಜನಗಳ ಹತ್ರ ನಾವು ಅವ್ರ ಹತ್ರ ಆಂತರಿಕವಾಗಿ ಮಾತಾಡಿದಾಗ ಅವ್ರು ಹೇಳ್ತಾರೆ, ಈ ದಿನ ನಮ್ಮ ಬರಗಾಲ ಇರುವಂಥ ಸ್ಥಿತಿಯಲ್ಲಿ 2,000 ಬರ್ತಿದೆ. ದೀಪಾವಳಿ ರೇಷನ್ ತಗೊಳ್ಳೋ ಮೊದಲೇ ದುಡ್ಡು ಬಂದು ಬೀಳ್ತಿದೆ ನಮಗೆ. ಇಂಥ ಸೌಕರ್ಯ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬಲಪಡಿಸಬೇಕು, ಮುಂದೆ ತರಬೇಕು ಅನ್ನೋ ಆಶ್ವಾಸನೆಗಳು ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಬಟ್ BJP ಆರೋಪ ಮಾಡುತ್ತೆ, ಗ್ಯಾರಂಟಿಯನ್ನ ಜಾರಿ ಮಾಡಿದೆ, ಆದ್ರೆ ಫಲಾನುಭವಿಗಳಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಅಂತ. ಈಗ ಹೆಬ್ಬಾಳವನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ಎಲ್ರಿಗೂ ತಲುಪ್ತಾ ಇದೆಯಾ, ಹೇಗೆ? 100% ಮೇಡಮ್. ನಾನು ಅದಕ್ಕೆ ನಿಮಗೆ ಮೊದಲೇ ಲೆಕ್ಕ ಕೊಟ್ಟೆ. 35,000 ಜನ ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಸ್ವಾವಲಂಬಿಗಳಾಗಿದ್ದಾರೆ. 94,600 ಚಿಲ್ಲರೆ ಜನ ಗೃಹ ಜ್ಯೋತಿಯಲ್ಲಿದ್ದಾರೆ. ಸೊ ಇವರೆಲ್ಲರೂ ತೊಗೊಂಡಿರ್ತಾರೆ. ಈಗ ಒಂದು ವಿಷಯ ಇಲ್ಲಿ ಹೇಳಕ್ಕೆ ಬರ್ತೀನಿ ನೋಡಿ. ಬಡವರು ಧೈರ್ಯವಾಗಿ ಹೇಳ್ತಾರೆ, ನಾವು ಇದು ನಮ್ಮ ಹಕ್ಕು. ಹೆಣ್ಮಕ್ಳು ಹೇಳ್ತಾರೆ, ಇದು ನಮ್ಮ ಹಕ್ಕು, ಕಾಂಗ್ರೆಸ್ ಕೊಟ್ಟಂಥ ಹಕ್ಕನ್ನು ನಾವು ಪಡಿತೀರಿ ಅಂತ. ತೊಗೊಳ್ತಾ ಇರೋ ಕೆಲವು ಮನೆಯವರು ಅವ್ರು ಹೇಳೋದೇ ಇಲ್ಲ, ನಮ್ಗೆ ಹೇಳೋದೇ ಇಲ್ಲ. BJP ಕೇವಲ ರಾಜಕೀಯಕ್ಕಾಗಿ ಆರೋಪ ಮಾಡ್ತಾ ಇದೆಯಾ? ಅದೇ ತಾನೇ ಯಾವಾಗ ಆರೋಪ ಮಾಡೋದು, ಸುಳ್ಳು ಹೇಳೋದು, ಆ ಥರ ತಾನೇ ರಾಜಕಾರಣ ಮಾಡ್ತಿದೆ. ನಾವು ಹೇಳೋದು ಏನು, ನಮ್ಮ ಕೆಲಸದ ಮೇಲೆ ನಾವು ಮಾಡಿರೋ ಕಾರ್ಯಕ್ರಮಗಳ ಮೇಲೆ ನಾವು ಯಾವಾಗ ಓಟ್ ಕೇಳ್ತೀರಿ. ಈಗ ಉತ್ತರದ ಬಗ್ಗೆ ಮಾತನಾಡೋದಾದ್ರೆ, ರಾಜೀವ್ ಗೌಡ್ರು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸೊ ಏನನ್ಸುತ್ತೆ ಮೇಡಮ್? ಈಗ ನೋಡಿ, ಒಂದು ಕ್ಷೇತ್ರ ಅಂತ ತಗೊಂಡಾಗ ಅಲ್ಲಿನ MLA ಕೆಲಸಗಳು ಪ್ರಮುಖವಾಗಿ ನಿಲ್ತವೆ. ಯಾಕೆ ಅಂತಂದರೆ, ಈಗ ನೀವು ನಮ್ಮ ಹೆಬ್ಬಾಳ ಕ್ಷೇತ್ರ ತಗೊಂಡಾಗ 10 ವರ್ಷ ಹಿಂದೆ ಏನಿದೆ ಈಗಿರುವಂಥದ್ದು ನೋಡಿ. ಸ್ಕೂಲ್ಸು, ಕಾಲೇಜಸ್ಸು, ಗೌರ್ಮೆಂಟ್ ಕಾಲೇಜ್ಗೆಲ್ಲ PUC ಆಗಿ SSLC ಆಗಿದ ತಕ್ಷಣ ಯಲಹಂಕ ಹೋಗಬೇಕಿತ್ತು, ಇಲ್ಲ ಬೇರೆ ಕಡೆ ಹೋಗಬೇಕಿತ್ತು ಬಡ ಮಕ್ಕಳು ಗೌರ್ಮೆಂಟ್ ಕಾಲೇಜಿಗೆ. ಈಗ ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲೇ ಮತ್ತು ಗೌರ್ಮೆಂಟ್ ಕಾಲೇಜು, PU ಕಾಲೇಜು, ಡಿಗ್ರಿ ಕಾಲೇಜು ಓಪನ್ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಡಿಪ್ಲೊಮಾ ಕಾಲೇಜ್ ಆಗುತ್ತೆ. ಭೈರತಿ ಸುರೇಶ್ ಅವರು ಶಾಸಕರಾಗಿ, ಸಚಿವರಾಗಿ ಮಾಡಿರುವಂತಹ ಕೆಲಸಗಳೇ ರಾಜೀವ್ ಗೌಡ ಅವರಿಗೆ ಮತ ಆಗತ್ತೆ ಅಂತ. 100% ಎಲ್ಲ ಈಗ ಜನ ವೋಟ್ ಮಾಡುವಾಗ ಎರಡೂ ಟ್ಯಾಲಿ ಮಾಡ್ತಾರೆ ಮೇಡಮ್. ನೋಡಿ, ಈಗ ನಾನು ಹೇಳ್ತಾ ಇರೋದು, ನಮ್ಮ ಅಸೆಂಬ್ಲಿನಲ್ಲಿ ಇಂಥ ಡೆವಲಪ್ಮೆಂಟ್ ಆಗಿದೆ. ಸ್ಕೂಲ್ಸ್ ಇವೆ, ಕಾಲೇಜ್ ಇವೆ, ಮತ್ತು ನೀವು ಎಲ್ಲಿ ಹೋದರೂ ರಸ್ತೆಗಳು ಚೆನ್ನಾಗಿವೆ, ಮೋರಿ ಇದೆ, ನೀರಿದೆ, ನೀರಿನ ಸೌಕರ್ಯ, ಇಂಥದ್ದೆಲ್ಲ ಬಿಟ್ಟು ಅವರು ಜನಪರ ಕಾರ್ಯಕ್ರಮಗಳಿಗೂ ಸಹಾಯ ಮಾಡ್ತಾರೆ. ಅಂದರೆ ಯಾರೋ ಹಾಸ್ಪಿಟ್ಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಥರ. ಮತ್ತು ಇದು ಒಂದು ಪ್ರಾಮುಖ್ಯತೆ ತೊಗೊಂಡ್ರೆ, ಇನ್ನೊಂದು ಈಗ ನೋಡಿ, ಸರ್ಕಾರ ಏನು ಮಾಡಿದೆ, ಕರ್ನಾಟಕ ಸರ್ಕಾರ ಯಾರಿಗೆ ಏನು ಕೇಳದೆ ನಿಮಗೆ ನಿಮ್ಮ ಬ್ಯಾಂಕ್ ಒಂದು ಹೆಣ್ಮಗಳಿಗೆ 4,000 ಗಂಟೆ ಕೊಡ್ತಾ ಇದೆ.
ಯಾರು ಏನು ಕೇಳದೆ ನಮ್ಗೆ ಇದು ಬೇಕು ಅಂತ ಯಾರು ಕೇಳಲಿಲ್ಲ. ಮಹಿಳೆಯರು ಹಾಗಾದ್ರೆ ಕಾಂಗ್ರೆಸ್ನ ಜೊತೆ ಇದ್ದಾರಾ? ಸರ್ ಮೇಡಮ್ 200% ಮಹಿಳೆಯರು ನಮ್ಮ ರಾಜ್ಯ ಸರ್ಕಾರದ ಜೊತೆ ಇದ್ದಾರೆ, ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದೋ ಎರಡೋ ಇಬ್ಬರು ಹೇಳ್ತಾರೆ, ಯಾಕೆಂದರೆ ಇಲ್ಲಿ ಯಾವುದೋ ಒಂದು ಹೇಳಬೇಕಲ್ಲ, ನಾನು ತೊಗೊಂಡೆ ಅಂತ ಹೇಳ್ಕೊಳ್ಳೋಕೆ ಈಗ BJP ಅವರೇ ಹೇಳ್ತಾರೆ ಯಾರೋ ಹೆಣ್ಮಗಳು ತೊಗೊಂಡ್ರಲ್ಲ ಇದೇನು ನಾನು ಕೇಳೋದನ್ನ ಗ್ಯಾರಂಟಿ ಹಾಗೆ ಹೀಗೆ ಅಂತ. ಬಟ್ ಬಡವರಿಗೆ ಆಗಿರುವಂಥ ಈ ಕಾರ್ಯಕ್ರಮ, ಈ ಯೋಜನೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುತ್ತೆ, ಇದಕ್ಕೆ ಎರಡು ಮಾತಿಲ್ಲ ಮೇಡಮ್. ಓಕೆ, ಈಗ BJP ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಏನು ಹೇಳ್ತೀರಾ ಇವ್ರ ಬಗ್ಗೆ? ಮೇಡಮ್ ಅವರು ನಮ್ಮಂಗೊಂದು ಹೆಣ್ಮಗಳು, ನಾವು ಹೇಳೋದು ಇಷ್ಟೇ, ಪಾಪ ನೀವು ಬೇರೆ ರಾಜ್ಯದಿಂದ ಬೇರೆ ಕ್ಷೇತ್ರದಿಂದ ಇಲ್ಲಿಗೆ ಬಂದಿದ್ದೀರಾ. ನನಗೆ ಗೊತ್ತಿರೋ ಪ್ರಕಾರ ಈ ಕ್ಷೇತ್ರಕ್ಕೆ ನಿಮ್ಗೆ ಹೊಂದಾಣಿಕೆ ಆಗಲ್ಲ, ಯಾಕೆಂದರೆ ನೀವು ಮಲೆನಾಡು ಕಡೆಯವರು, ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಿಸಿಲು ಬೇಗೆ ಎಲ್ಲ ವಾತಾವರಣದಲ್ಲಿ ಬದುಕೋರು. ನೀವು ದಯವಿಟ್ಟು ಮಲೆನಾಡು ಕಡೆ ಮತ್ತೆ ಹೋಗ್ಬಿಡಿ ಅಂತ ನನ್ನ ಅಭಿಪ್ರಾಯ. ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಅದೆಲ್ಲದರ ಮಧ್ಯೆ ಗೋಬಾಕ್ ಶೋಭಕ್ಕ ಅಭಿಯಾನ ಕೂಡ ಇದೆ. ಸೊ ಇದೆಲ್ಲವೂ ರಾಜೀವ್ ಗೌಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತಾ? 100% ಮೇಡಮ್. ನೀವು ಈಗ ಯಾಕೆಂದರೆ ಜನ, ಹೆಬ್ಬಾಳದ ಜನ ಪ್ರಬುದ್ಧರಿದ್ದಾರೆ, ವಿದ್ಯಾವಂತರಿದ್ದಾರೆ. ಈಗ 10 ವರ್ಷದಲ್ಲಿ ವ್ಯಕ್ತಿ ನೋಡಿ ಮತ ಕೊಟ್ಟಿದ್ದಾರೆ. ಸಚಿವರಾಗಿರುವಂತಹ ಸುರೇಶ್ ಅವರು ಮಾತನಾಡುವಾಗ ಹೇಳ್ತಾ ಇದ್ರು 7,500 ಲೀಡಲ್ಲಿ ಈ ಒಂದು ವಾರ್ಡಲ್ಲೇ ಗೆಲ್ಲಿಸಿದ್ದಾರೆ ಅಂತ. ಈಗ ಹೆಚ್ಚಿನ ಲೀಡ್ ಬರುತ್ತಾ? ಬರುತ್ತೆ ಮೇಡಮ್, ಬರುತ್ತೆ. ನಾನು ಅದನ್ನೇ ನಿಮ್ಗೆ ಹೇಳೋಕೆ ಹೊರಟೆ. ಈಗ ಏನಂದರೆ ನೋಡಿ, ಇಷ್ಟು ದಿನ ವ್ಯಕ್ತಿಗಳು ನೋಡಿ ವೋಟ್ ಮಾಡ್ತಾಯಿದ್ರು, ಒಂದು ವ್ಯಕ್ತಿ ನೋಡಿ ದೇಶಕ್ಕೆ ಕೈ ಕೊಡ್ತಾಯಿದ್ರು. ಈಗ ಹಾಗಲ್ಲ, 10 ವರ್ಷದಿಂದ ಒಂದೇ ಕೈಯಲ್ಲಿ ಎಷ್ಟಂತ ಚಪ್ಪಾಳೆ ಹೊಡೆಯೋಕ್ಕಾಗತ್ತೆ. ಒಂದು MP MLA ಇದ್ದರೆ, ಎರಡೂ ಇದ್ದರೆ ಚೆನ್ನಾಗಿ ನಡೆಯುತ್ತೆ, ನಮ್ಮ ಸರ್ಕಾರ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಇಬ್ಬರು ಒಟ್ಟಿಗಿದ್ದರೆ ಕ್ಷೇತ್ರದ ಉದಾಹರಣೆ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಜನ ಏನು ಮಾಡ್ತಾರೆ ಅಂದರೆ ಈಗ ಯೋಚನೆ ಮಾಡಿ ಯಾರಿಗೆ ಮತ ಕೊಡಬೇಕು. ವಿದ್ಯಾವಂತರೇ ಫಸ್ಟಾಗಿ ರಾಜೀವ್ ಗೌಡರು ನಮ್ಮ BJP ಕ್ಯಾಂಡಿಡೇಟ್ಗಿಂತ ತುಂಬ ಉತ್ತಮರಾಗಿದ್ದಾರೆ. ಯಾಕೆಂದರೆ ಅವರು ಪ್ರೊಫೆಸರ್ IIM ಪ್ರೊಫೆಸರ್ ಆಗಿದ್ದರು, RBI ಡೈರೆಕ್ಟರ್ ಆಗಿದ್ದರು, ಒಂದು ಸಾರಿ MP ಆಗಿ ಅವರು ಅಂದರೆ ರಾಜ್ಯಸಭಾ ಮೆಂಬರ್ ಆಗಿನೂ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಎಲ್ಲ ಗೂಗಲಲ್ಲಿ ಈಗೆಲ್ಲ ವಿದ್ಯಾವಂತರು ಗೂಗಲಲ್ಲಿ ನೋಡ್ತಾರೆ ಅವ್ರ ಅಪ್ಡೇಟ್ಸ್ ಏನಿದೆ ಈಗಿನ ಪರಿಸ್ಥಿತಿ. ಆಮೇಲೆ ಅವ್ರಿಗೆ ಲಿಂಗ್ವಿಸ್ಟಿಕ್ ಅಬಿಲಿಟೀಸು ಚೆನ್ನಾಗಿದೆ. ಅವ್ರು ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಜನಕ್ಕೆ ಅರ್ಥ ಆಗಂಗೆ ಮಾತಾಡೋದ್ರಿಂದ ಜನಕ್ಕೆ ಜಲ್ದಿ ಅವ್ರು ಸ್ಪಂದಿಸ್ತಾರೆ ಅಂತ ನಾನು. ಓಕೆ, ಥ್ಯಾಂಕ್ ಯು ಮೇಡಮ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.